ನಮಸ್ಕಾರ. ಆಟೋ ತೊಗೊಂಡು 5.5 ವರ್ಷ ಆಯಿತು. ಯಾವ ವಿಷಯದಲ್ಲೂ ಅಭಿವೃದ್ಧಿ ಆಗಿಲ್ಲ. ನಾನು ಹೆಂಗಿದ್ದೀನೋ ಹಂಗೇ ಇದ್ದೀನಿ. ದುಡಿಮೆ, ಸಾಧನೆ, ಕಮಿಟ್ಮೆಂಟ್ಸು ಯಾವುದೂ ಅಭಿವೃದ್ಧಿ ಆಗಿಲ್ಲ. ಇದನ್ನೇ ಈ ಪರಿಸ್ಥಿತಿನೇ ನೋಡಿ ಇಬ್ಬರು ಸ್ನೇಹಿತರು ಆಟೋ ಬಿಟ್ಬಿಡು, ನಿಂಗೆ ಸೆಟ್ ಆಗಲ್ಲ. ಇನ್ನೊಂದಿಬ್ರು ಆಟೋ ನಂಬರ್ ಸರಿ ಇಲ್ಲ ಕಣು, ಆಟೋ ನಿಂಗೆ ಬರಲ್ಲ. ಇನ್ನೊಂದಿಬ್ರು ಆಟೋ ಓಡಿಸು, ಪಾರ್ಟ್ ಟೈಮ್ ಕೆಲಸ ಮಾಡು. ಇನ್ನೊಂದಿಬ್ರು ಅವ್ರಿಗೆ ಗೊತ್ತಿರೋ ದಾರಿ, ಸುಮ್ಮನೆ ನಾನು ಹೇಳ್ತೀನಿ ಆ ಕೆಲ್ಸಕ್ಕೆ ಬಾ, ಚೆನ್ನಾಗೈತ್ಯ, ಈ ರೀತಿ ಮಾತಂದರು. ಅದು ಅವ್ರು ಹೇಳಿದ್ದು ಒಳ್ಳೇದಕ್ಕೆ ಇರ್ಬೋದು, ಆದರೆ ಇವರೆಲ್ಲರೂ ಫೋನ್ ಮಾಡೋದು ನನಗೆ ಆಟೋ ಇದೆ ಅಂತಾನೆ. ಮೋಸ್ಟ್ಲಿ ಆಟೋ ಇರ್ತಾ ಇರಲಿಲ್ಲ ಅಂದರೆ ನನಗೆ ಯಾರು ಫೋನ್ ಮಾಡ್ತಾ ಇರಲಿಲ್ಲ ಅನಿಸುತ್ತೆ, ಯಾರೋ ಒಂದಿಬ್ರು ಬಿಟ್ಟರೆ. ಈಗ ಆಟೋ ಇರೋದಕ್ಕೆ ಅಷ್ಟು ಫೋನ್ ಮಾಡ್ತಾರೆ, ಜೊತೆಗೆ ಈ ರೀತಿ ಮಾತುಗಳಿರ್ತಾರೆ. ಆದರೆ ನಮ್ಮದೇ ಅದೊಂದು ಗುರಿ ಇರುತ್ತೆ ಅಂತ ಗೊತ್ತಿರಲ್ಲ ಅವ್ರಿಗೆ. ಇನ್ನೊಂದು, ನಮ್ಮ ದಾರಿಗೆ ಬಂದು ಯಾರೂ ಸಹಾಯ ಮಾಡಲ್ಲ, ಅವ್ರ ದಾರಿಗೆ ಬೇಕಾಗಿ ಕರೀತಾರೆ. ಯಾಕಂದರೆ ಮೊನ್ನೆ ಎಲ್ಲ ಇದೇ ಮಾತುಕತೆ ಆಯಿತು, ನಮಗೂ ಬೇಜಾರಾಯಿತು. ಆದರೆ ಇದೇ ಆಟೋ ಅವ್ರು ಅಷ್ಟು ಹೇಳಿದ್ರು ಕೂಡ ಬಿಡ್ದೇನೆ ಇದೇ ಆಟೋನೇ ರೆಡಿ ಮಾಡಿಸಿ ಕಮಿಟ್ಮೆಂಟ್ಸ್ ಎಲ್ಲ ಕ್ಲಿಯರ್ ಮಾಡಿ ಚೆನ್ನಾಗಾಗಿ ಸಿನಿಮಾ ಮಾಡ್ತೀನಿ ನಾನು. ಇದೇ ಆಟೋ, ಯಾಕಂದರೆ ಇಲ್ಲೇ ಮಲಗಿದ್ದೀನಿ, ಇದೇ ಆಟೋ ಸ್ಕ್ರಿಪ್ಟ್ ಮಾಡಿದ್ದೀನಿ, ಫ್ರೆಂಡ್ಸ್ಗಳನ್ನ ಕರ್ಕೊಂಡು ಮಾತಾಡಿದ್ದೀನಿ, ತುಂಬ ನೆನ್ಕೊಳ್ಳೈತೆ. ಆಮೇಲೆ ಇವತ್ತು ಎಷ್ಟೋ ಜನ ಇಲ್ಲ ಅಂದರೆ ಬದುಕಿಲ್ಲ, ಬಟ್ ಅವರೆಲ್ಲ ಕೂತೋಗಿರೋ ಜಾಗ ಇದು, ಅಂದೇ ಅದು ನೆನ್ಕೊಳ್ಳೈತೆ. ಯಾಕೆ ಈ ವಿಷಯ ತಿಳಿಸ್ತಾ ಇದ್ದೀನಿ ಅಂತಂದರೆ, ನಮ್ದು ಇದೆ ಅಂತಲ್ಲ, ಬೇರೆ ಯಾವುದೇ ವಿಷಯ, ಬೇರೆ ಯಾವುದೇ ಗುರಿ ತೊಗೊಂಡ್ರು ಈ ರೀತಿ ಮಾತಾಡ್ತಾರೆ. ಅದು ಒಳ್ಳೇದಕ್ಕೆ ಇರ್ಬೋದು, ನಮಗೂ ನಂಬಿಕೆ ಇರಬೇಕು. 1000 ಜನ 1000 ಹೇಳ್ತಾರೆ, ಇದೇ ಗಾಡಿ ಇಟ್ಕೊಂಡು ನಾನು ಚೆನ್ನಾಗೈತೀನಿ, ಇದೊಂದು ವೀಡಿಯೋ ನನ್ನ ನೆನಪಿಗೆ ಇರಲಿ ಅಂತ. ಯಾಕಂದರೆ ಇಷ್ಟೆಲ್ಲ ಮಾತಾಡ್ತಾರಲ್ಲ, ಅವ್ರಿಗೊಂದು ಉದಾಹರಣೆ ಸಿಗುತ್ತೆ. ಇಲ್ಲ ಕಣೋ, ಆತ್ಮಬಲ ಆತ್ಮವಿಶ್ವಾಸ ಇದ್ರೆ ಗೆಲ್ಬೋದು ಕಣೋ ಅಂತಲ್ವ, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಬಟ್ ಇದೇ ಆಟೋ ಇಟ್ಕೊಂಡು ಚೆನ್ನಾಗೂ ಆಯ್ತೀನಿ, ಕಮಿಟ್ಮೆಂಟ್ಸ್ ಎಲ್ಲ ಕ್ಲಿಯರ್ ಮಾಡ್ತೀನಿ, ದುಡ್ಡು ಮಾಡ್ತೀನಿ, ಸಿನಿಮಾನು ಮಾಡ್ತೀನಿ, ಇದೇ ನನ್ನ ಆಟೋನ ಚೆನ್ನಾಗಿ ರೆಡಿನೂ ಮಾಡ್ತೀನಿ. ಆಗ ಇವರೆಲ್ಲರಿಗೂ ಖುಷಿಯಿಂದ ಒಂದು ಸ್ವೀಟ್ ಕೊಡ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಸಪೋರ್ಟು ನನ್ನ ಮೇಲೆ ಇರಲಿ. ಥ್ಯಾಂಕ್ ಯು.